ಎಲ್ರಿಗೂ ನಮಸ್ಕಾರ. ಇವತ್ತು ಮೆಂತ್ಯ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ತುಂಡು, 2 ಟೊಮೆಟೊ, ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು, ಹಾಗೆ ಮೆಂತ್ಯ ಸೊಪ್ಪು, ಇದು ಬಟಾಣಿ, ಹಸಿ ಅವರೆಕಾಯಿ, ಕೊತ್ತಂಬರಿ. ಬನ್ನಿ ಮೆಂತ್ಯ ಬಾತ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹುರ್ಕೊತೀನಿ. ನಾನು ಯಾವಾಗಲೂ ಹಸಿಮೆಣ್ಸಿನ್ಕಾಯಿ ಹಸಿದು ಹಾಕಲ್ಲ, ಯಾವಾಗಲೂ ಹುರಿದುಬಿಟ್ಟೆ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಅಷ್ಟು ಒಳ್ಳೆಯದಲ್ಲ, ಹಾಗಾಗಿ ಯಾವುದಕ್ಕೆ ಆಗಲಿ, ಬಾತ್ ಆಗಲಿ, ಗ್ರೇವಿಗಳಾಗಲಿ ಹುರ್ಕೊಂಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ರುಚಿನೂ ಚೆನ್ನಾಗಿರುತ್ತೆ ಇದು ಹುರಿದು ಹಾಕೋದ್ರಿಂದ, ಹಸಿ ವಾಸನೆ ಇರಲ್ಲ. ಹಾಗೆ ಇದ್ರ ಜೊತೆಗೆ ಒಂದು ಈರುಳ್ಳಿಯಲ್ಲಿ ಅರ್ಧ ಹುರಿಯೋದಕ್ಕೆ ಹಾಕ್ಕೊಳ್ತೀನಿ, ಅರ್ಧ ಅದು ಬಾತ್ ಮಾಡೋಕ್ಕೆ ಹಾಕ್ಕೊಳ್ತೀನಿ. ಈ ಥರ ಇದನ್ನು ಹುರ್ಕೊಂಡು ಆಮೇಲೆ ಬೆಳ್ಳುಳ್ಳಿ, ಶುಂಠಿನೂ ಇದರಲ್ಲೇ ಹಾಕ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಚಕ್ಕೆ, ಲವಂಗ, ಏಲಕ್ಕಿ ಏನೂ ಹಾಕ್ತಾ ಇಲ್ಲ. ಸಿಂಪಲ್ಲಾಗಿ, ಜಾಸ್ತಿ ಸ್ಟ್ರಾಂಗು ಮಸಾಲೆ ಇಲ್ಲದೆ ಇರೋ ಥರ ಮೆಂತ್ಯ ಬಾತ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ. ಇದಕ್ಕೇ ಒಂದು ಸ್ವಲ್ಪ ಇಷ್ಟು ಹಸಿ ಕೊಬ್ಬರಿ ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಜೀರಿಗೆ ಮಾತ್ರ ಹಾಕ್ತೀನಿ. ಜೀರಿಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಜಾಸ್ತಿ ಉರಿಬಾರ್ದು ಜೀರಿಗೆ ಹಾಕಿದ ಮೇಲೆ. ಈಗ ಇದಕ್ಕೆ ಕೊತ್ತಂಬರಿ, ಕರಿಬೇವು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಹುರ್ಕೊಂಡಿರೋ ಮಸಾಲೆನ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಇಟ್ಕೊಂಡು 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. 1 ಕಟ್ಟು ನಾನು ಪೂರ್ತಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಯಾವಾಗಲೂ 1 ಸ್ಪೂನ್, ಯಾವುದೇ ಬಾತ್ಗಳಿಗಾಗಲಿ 1 ಸ್ಪೂನ್ ತುಪ್ಪ ಹಾಕಿದರೆ ಚೆನ್ನಾಗಾಗುತ್ತೆ. ಎಣ್ಣೆನೂ ಕಾಯ್ತಾ ಇದೆ. ಸಾಸಿವೆ, ಜೀರಿಗೆ ಹಾಕೋಣ. ಈಗ ಅವರೆಕಾಳು, ಬಟಾಣಿ ಸೀಸನ್ ಆಗಿರೋದ್ರಿಂದ ಕಡಲೆ ಬೀಜ ಯೂಸ್ ಮಾಡ್ತಾ ಇಲ್ಲ. ಅವರೆಕಾಳು, ಹಸಿ ಬಟಾಣಿ ಯೂಸ್ ಮಾಡಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಮಾಡಿ ಈ ಸೀಸನ್ನಲ್ಲಿ. ಲಂಚ್ ಬಾಕ್ಸ್ಗೆ ಅಥವಾ ಬಿಸಿ ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ. ಸಾಸಿವೆ ಕಾಯ್ತಾ ಇದೆ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕೆಂಪಗಾಗೋವರೆಗೂ ಬೇರೆ ಏನು ಹಾಕಬಾರ್ದು. ಈರುಳ್ಳಿ ಕೆಂಪಗಾಗ್ತಾ ಇದೆ. ಈಗ 2 ಟೊಮೆಟೊ ತೊಗೊಂಡಿದ್ನಲ್ಲ, ಟೊಮೆಟೊ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಇದೇ ಟೈಮಿಗೆ ಹೇಗೂ ಬೇಯುತ್ತೆ. ಅವರೆಕಾಳು ಹಾಕ್ತಾಯಿದ್ದೀನಿ. ಬಟಾಣಿ, ಇದು ಚೆನ್ನಾಗಿ ಬೇಯಬೇಕು. ಇದೆಲ್ಲ ಸ್ವಲ್ಪ ಹೊತ್ತು ಎಣ್ಣೆಲಿ ಬೆಂದರೆ ರುಚಿ ಚೆನ್ನಾಗಿರುತ್ತೆ ಬಾತು. ಬಟಾಣಿ
ಈರುಳ್ಳಿ ಟೊಮೆಟೊ ಸ್ವಲ್ಪ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲ ಹಾಕೋಣ. ಹಾಗೆ ಬಿಡಿಸಿ ಎತ್ತಿಟ್ಕೊಂಡಿರೋ ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯ ಸೊಪ್ಪು ಹಾಕೋಣ. ಈಗ ಇದು ಒಂದು ರೌಂಡ್ ಕೆಳಗ ಮೇಲೆ ಮಾಡಿಬಿಟ್ಟು ಇದಕ್ಕೇನೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ. ಅಷ್ಟು ಬೆಂದಿದೆ. ಈಗ ಇಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. 4 ಸ್ಪೂನ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 4 ಜನ ಇದ್ದೀವಿ. ನಾನು ಚಿಕ್ಕ ಲೋಟದಲ್ಲೇ ತೊಗೊಂಡಿದ್ದೀನಿ. ಈ ಅಕ್ಕಿ ಸ್ವಲ್ಪ ನೀರು ಹಾಕಬಾರ್ದು, ಸ್ವಲ್ಪ ಇದು ಆಗಬೇಕು. ಈ ಎಣ್ಣೆ, ಈ ತರಕಾರಿ, ಉಪ್ಪು, ಮಸಾಲೆ ಜೊತೆ ಆಮೇಲೆ ನಾವು ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ಹೊಡಿಸಿದ್ರೆ ಈ ಚಿಕ್ಕ 4 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದರಲ್ಲಿ ನಾನು 6 ಗ್ಲಾಸು ನೀರು ತೊಗೊಂಡಿದ್ದೆ. ಒಂದ್ಸರಿ ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಎಲ್ಲ ಖಾರ ಅದೆಲ್ಲ ಸರಿಯಾಗಿ ಆಗಿದೆಯಾ ಅಂತ. ಆಯಿಲ್ ಏನಾದರೂ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅಂದರೆ ಹಾಕ್ಕೊಳ್ಳಿ. ಈ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಯಾವಾಗಲೂ ಸ್ವಲ್ಪ ಕುದಿ ಬರಲಿ. ಈಗ ಕುದಿ ಬಂದಿದೆ. ನೋಡಿ ಈ ಥರ ಬಂದಿದೆ. ಇದನ್ನು ಒಂದು ರೌಂಡು ಕೆಳಗ ಮೇಲೆ ಮಾಡ್ಕೊಳ್ಳೋಣ. ನೋಡಿ ಉದುರಾಗಿ ಚೆನ್ನಾಗಿ ಬಂದಿದೆ. ಮೂರು ವಿಜಲ್ ಕೂಗಿಸಿದ್ದೀನಿ ನಾನು. ಚೆನ್ನಾಗಿ ತಣ್ಣಗಾದ್ಮೇಲೆ ಈ ಥರ ಬಂದಿದೆ. ಇದನ್ನು ರಾಯ್ತಾ ಜೊತೆ ಸರ್ವ್ ಮಾಡ್ತೀನಿ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಬಿಸಿ ಬಿಸಿದು ಮೊಸರು ಬಜ್ಜಿ ಅಥವಾ ರಾಯ್ತಾ ತಿಂದರೆ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಇದೇ ಥರ. ಚೆನ್ನಾಗಿದೆಯೋ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.